ನಮ್ಮ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ರಾಖಿ ಭಯ್ಯ ಅವರ ಟಾಕ್ಸಿಕ್ ಸಿನಿಮಾದ ಸೆಟ್ ನಿಂದ ಒಂದು ವಿಡಿಯೋ ಲೀಕ್ ಆಗಿದೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈಗಾಗಲೇ ನಮ್ಮ ರಾಖಿ ಭಯ್ಯ ಕನ್ನಡ ಚಿತ್ರರಂಗಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿ ಸುಮಾರು ವರ್ಷಗಳೇ ಕಳೆದಿದೆ. ರಾಖಿ ಭಯ್ಯ ಅವರ ಆರಂಭದ ದಿನಗಳಲ್ಲಿ ತನಗೆ ಚಾನ್ಸ್ ಕೊಟ್ಟು ಕೈ ಹಿಡಿದು ಬೆಳೆಸಿದ ಕನ್ನಡದ ನಿರ್ದೇಶಕರ ಕೈಗೆ ಚೊಂಬು ಕೊಟ್ಟು ಮಲಯಾಳಿ ಗೀತಕ್ಕನ ಹಿಂದೆ ಜಂಪ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಕೆಜಿಎಫ್ ಸಿನಿಮಾದ ನಂತರ ನಮ್ಮ ರಾಖಿ ಭಯ್ಯ ಇಂಟರ್ ನ್ಯಾಷನಲ್ ರೇಂಜ್ ಗೆ ಸ್ಯಾಂಡಲ್ವುಡ್ ನ ತೆಗೆದುಕೊಂಡು ಹೋಗ್ತೀನಿ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ್ರು. ಕನ್ನಡದ ನಿರ್ದೇಶಕರನ್ನು ಕಡೆಗಣಿಸಿ ಮಲಯಾಳಿ ಗೀತಕ್ಕನಿಗೆ ಚಾನ್ಸ್ ಕೊಟ್ಟು ಈ ಟಾಕ್ಸಿಕ್ ಸಿನಿಮಾದ ನಿರ್ದೇಶಕಿ ನಮ್ಮ ಮಲಯಾಳಿ ಗೀತಕ್ಕ ಆದ್ರೂ ಕೂಡ ಹೆಸರಿಗೆ ಮಾತ್ರ ಇವರು ನಿರ್ದೇಶಕಿ ಅಷ್ಟೇ. ಆದ್ರೆ ಈ ಸಿನಿಮಾದ ಡೈರೆಕ್ಟರ್ ಬಂದು ನಮ್ಮ ರಾಖಿ ಭಯ್ಯ. ಈ ಸಿನಿಮಾದ ಹೀರೋ, ಹೀರೋಯಿನ್, ವಿಲನ್ ಎಲ್ಲವೂ ಇವರೇ. ಎಲ್ಲಾ ಪಾತ್ರಗಳನ್ನು ಇವರೇ ನಿಭಾಯಿಸ್ತಾರೆ. ಮತ್ತೊಬ್ಬ ಪ್ರಶಾಂತ್ ನೀಲ್ ಆಗ್ಬೇಕು ಅಂತ ನಮ್ಮ ರಾಖಿ ಭಯ್ಯ ಅವರೇ ಡೈರೆಕ್ಷನ್ ಮಾಡ್ಕೊಂಡು ಅವರೇ ಕ್ಯಾಮ್ರಾಮನ್ ಆಗಿ ಎಲ್ಲಾ ಕೆಲಸಗಳನ್ನು ತಮ್ಮ ಹೆಗಲ ಮೇಲೆ ಹಾಕೊಂಡು ಸಿಂಗಲ್ ಸಿಂಹದ ರೀತಿ ನಿಭಾಯಿಸ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಮೇಲೆ ನ್ಯಾಷನಲ್ ವೈಡ್ ಈ ಸಿನಿಮಾದ ಮೇಲೆ ಯಾವುದೇ ಐಪ್ ಇಲ್ಲ, ಯಾವುದೇ ಓಪ್ ಇಲ್ಲ. ಯಾಕಂದ್ರೆ ಈ ಸಿನಿಮಾದ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅಲ್ಲ, ಮೂತನ್ ಸಿನಿಮಾದ ನಿರ್ದೇಶಕಿ ಮಲಯಾಳಿ ಗೀತಕ್ಕ. ಈ ಸಿನಿಮಾವನ್ನು ಪದೇ ಪದೇ ರೀಶೂಟ್ ಮಾಡಿ ಈ ಸಿನಿಮಾದ ಬಜೆಟ್ ಅನ್ನು ನಮ್ಮ ರಾಖಿ ಭಯ್ಯ ವೇಸ್ಟ್ ಮಾಡಿದ್ದಾರೆ ಅಂತ ನಮ್ಮ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಇನ್ನು ಈ ಟಾಕ್ಸಿಕ್ ಸಿನಿಮಾದ ಸೆಟ್ ನಿಂದ ಲೀಕ್ ಆದ ವಿಡಿಯೋದಲ್ಲಿ ಏನಿದೆ ಅಂದ್ರೆ ನಮ್ಮ ರಾಖಿ ಭಯ್ಯ ಅವರು ಬಾಲ್ಕನಿಯಲ್ಲಿ ಬಟ್ಟೆ ಬಿಚ್ಕೊಂಡು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇರ್ತಾ ಇರ್ತಾರೆ. ಈ ಲೀಕ್ ಆದ ವಿಡಿಯೋದಲ್ಲಿ ನಮ್ಮ ರಾಖಿ ಭಯ್ಯ ಅವರ ಮುಖ ಹೇಗಿದೆ ಅಂದ್ರೆ ಅಮೆಜಾನ್ ಫಾರೆಸ್ಟ್ ನಿಂದ ತಪ್ಪಿಸ್ಕೊಂಡು ಬಂದ ಗೋರಿಲ್ಲಾ ರೀತಿ ಗಡ್ಡ ಬಿಟ್ಕೊಂಡು ಫ್ಯಾಮಿಲಿ ಪ್ಯಾಕ್ ಬಾಡಿ ಇಟ್ಕೊಂಡು ಡ್ರಗ್ ಅಡಿಕ್ಟ್ ಆದ ವ್ಯಕ್ತಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಸಿಗರೇಟ್ ಸೇದುವ ಸ್ಟೈಲು ಸ್ವ್ಯಾಗು ನೋಡಿದ್ರೆ ಅರ್ಜುನ್ ರೆಡ್ಡಿನ ಕಾಪಿ ಮಾಡಿದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅದೇ ಸ್ಟೈಲು, ಅದೇ ಮ್ಯಾನರಿಸಂ. ಈ ಒಂದು ವಿಡಿಯೋ ನೋಡಿದ ನಮ್ಮ 4 ಜನ ಫ್ಯಾನ್ಸ್ ಈ ಸಿನಿಮಾ ರಿಲೀಸ್ ಆದ್ರೆ ಡೇ 1 1000 ಕೋಟಿ ಕಲೆಕ್ಷನ್ ಮಾಡುತ್ತೆ ಅಂತ ಈಗಾಗಲೇ ಗಣಿತ ಲೆಕ್ಕಾಚಾರಗಳು ಮಾಡ್ತಿದ್ದಾರೆ. ಒಂದು ವೇಳೆ ಈ ಟಾಕ್ಸಿಕ್ ಸಿನಿಮಾನ ಪ್ರಶಾಂತ್ ನೀಲ್ ಅವರು ಏನಾದ್ರೂ ಈ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ರೆ ಖಂಡಿತ ಈ ಸಿನಿಮಾ 1000 ಕೋಟಿ ಗಳಿಸುತ್ತೆ ಅಂತ ಹೇಳ್ಬೋದಿತ್ತು. ಈ ಸಿನಿಮಾವನ್ನು ಡೈರೆಕ್ಟ್ ಮಾಡ್ತಿರೋದು ಯಾರು? ಮಲಯಾಳಿ ಗೀತಕ್ಕ. ಅವರ ಹಿಂದಿನ ಸಿನಿಮಾ ಮೂತನ್ ನೋಡಿದ್ರೆ ಅಕ್ಕ ಯಾವ ರೇಂಜ್ ಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.